ಯಾವುದೇ ಪ್ರಾಧಿಕಾರಕ್ಕಾಗಲಿ ನಿಗಮ ಮಂಡಳಿಗಳಾಗಲಿ ಅಧ್ಯಕ್ಷರನ್ನ ಮಾಡಿಲ್ಲ, ಉಪಾಧ್ಯಕ್ಷರನ್ನ ಮಾಡಿಲ್ಲ. ಪತ್ರಿಕೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರು ಪಟ್ಟಿ ರೆಡಿ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಟ್ಟಿ ರೆಡಿ ಮಾಡ್ತಾ ಇದ್ದಾರೆ. ಯಾವುದೇ ಪಕ್ಷ ಆಡಳಿತಕ್ಕೆ ಬಂದ್ರೂ ಈ ನಿಗಮ ಮಂಡಳಿಗಳು ಪ್ರಾಧಿಕಾರಕ್ಕೆ ಈ ಅಧ್ಯಕ್ಷ, ಉಪಾಧ್ಯಕ್ಷ, ನಿರ್ದೇಶಕರು ಇಂಥದನ್ನು ಮಾಡ್ತಾರೆ. ಇಲ್ಲಿ ಸರ್ಕಾರ ಬದಲಾದಂಗೆಲ್ಲ ಅಲ್ಲಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳು ಸರ್ಕಾರದ ವತಿಯಿಂದ ನೇಮಕ ಆಗಲೇಬೇಕಾ? ಇವರ ಇಂಪಾರ್ಟೆನ್ಸ್ ಏನು? ಈ ಮತದಾರರ ಕೈಯಲ್ಲಿ ತಮ್ಮ ಪಕ್ಷಕ್ಕೆ ಓಟನ್ನು ಹಾಕ್ಸುವಂಥ ಕೆಪಾಸಿಟಿ ಈ ಕಾರ್ಯಕರ್ತರ ಕೈಯಲ್ಲಿರುತ್ತೆ. ಅಂಥ ಕಾರ್ಯಕರ್ತರಿಗೆ ಈ ಥರದ್ದು ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಿರುವಂಥದ್ದು. ಇವ್ರಿಗೆ ಯಾವ ಅನುಕೂಲ ಆಗುತ್ತೋ ಅವ್ರನ್ನ ನೇಮಿಸೋದಕ್ಕೆ ಆ ಪಟ್ಟಿನ ರೆಡಿ ಮಾಡಿ ಇವರು ನೇಮಿಸ್ಬೇಕೆ ಹೊರತಾಗಿ ಈ ಒಂದು ಹೈಕಮಾಂಡ್ ಸಂಸ್ಕೃತಿ ಯಾಕೆ ಬೇಕು? ರಾಹುಲ್ ಗಾಂಧಿಯವರು ಏನು ಈ ಪಟ್ಟಿ ರಿಜೆಕ್ಟ್ ಮಾಡಿದ್ದಾರೆ, ಅದರಲ್ಲಿ ಒಂದು ಒಳ್ಳೆಯ ಅಂಶನ ಹೇಳಿದ್ದಾರೆ. ಅದು ಜನ ಉಪಯೋಗಿ ಅಂತೂ ಅಲ್ಲ. ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಎಲ್ಲರಿಗೂ ಶರಣು. ನಿಗಮ ಮಂಡಳಿಗಳು, ಪ್ರಾಧಿಕಾರಗಳು ಇದಕ್ಕೆ ಅಧ್ಯಕ್ಷರನ್ನ ನೇಮಿಸಬೇಕು, ನಿರ್ದೇಶಕರನ್ನ ನೇಮಿಸಬೇಕು ಅಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಡಿಮ್ಯಾಂಡನ್ನು ಇಡ್ತಾನೆ ಇದ್ದಾರೆ. ಈ ಸರ್ಕಾರ ಬಂದು 6-7 ತಿಂಗಳಾಯಿತು, ಇನ್ನೂ ಕೂಡ ಯಾವುದೇ ಪ್ರಾಧಿಕಾರಕ್ಕಾಗಲಿ ನಿಗಮ ಮಂಡಳಿಗಳಾಗಲಿ ಅಧ್ಯಕ್ಷರನ್ನ ಮಾಡಿಲ್ಲ, ಉಪಾಧ್ಯಕ್ಷರನ್ನ ಮಾಡಿಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತಿವೆ. ಆವಾಗವಾಗ ಒಂದು 15 ದಿನಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಪತ್ರಿಕೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರು ಪಟ್ಟಿ ರೆಡಿ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಟ್ಟಿ ರೆಡಿ ಮಾಡ್ತಾ ಇದ್ದಾರೆ, ಮತ್ತು ಪರಮೇಶ್ವರ್ ಅವರು ಸಜೆಷನ್ಸ್ ಕೊಟ್ಟಿದ್ದಾರೆ, ಖರ್ಗೆ ಅವರು ಸಜೆಷನ್ಸ್ ಕೊಟ್ಟಿದ್ದಾರೆ, ಇನ್ನು ಬೇರೆ ಬೇರೆ ದೊಡ್ಡ ದೊಡ್ಡ ಲೀಡರ್ಗಳು ನಮ್ಮ ಹಿಂಬಾಲಕರಿಗೆ ಸ್ಥಾನ ಕೊಡಬೇಕು ಅಂತ ಅವ್ರ ಸಜೆಷನ್. ಈ ಥರದ್ದನ್ನು ಕೇಳ್ತಾನೆ ಇದ್ದೀವಿ. ಇದು ಇವತ್ತು ಏನು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ, ಇವರು ಮಾತ್ರನೇ ಮಾಡೋದು ಅಂತಲ್ಲ. ಯಾವುದೇ ಪಕ್ಷ ಆಡಳಿತಕ್ಕೆ ಬಂದ್ರೂ ಈ ನಿಗಮ ಮಂಡಳಿಗಳು ಪ್ರಾಧಿಕಾರಕ್ಕೆ ಈ ಅಧ್ಯಕ್ಷ, ಉಪಾಧ್ಯಕ್ಷ, ನಿರ್ದೇಶಕರು ಇಂಥದನ್ನು ಮಾಡ್ತಾರೆ. ಈಗ ನಮ್ಮ ಪ್ರಶ್ನೆ ಏನು ಅಂತಂದರೆ, ಈ ಪ್ರಾಧಿಕಾರಗಳು ಮತ್ತು ನಿಗಮ ಮಂಡಳಿಗಳು ಏನಿದೆ ಅಲ್ಲಿ ಸರ್ಕಾರಿ ಕೆಲಸಕ್ಕೆ ಸೇರುವಂಥ KS ಆಫೀಸರ್ಸು ಇಂಥವ್ರನ್ನೆಲ್ಲ ಹಾಕಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ನಡೆಸ್ತಾ ಇದ್ದಾರೆ. ಇದರಿಂದ ಒಂದಷ್ಟು ಒಳ್ಳೆ ಕೆಲಸ ಖಂಡಿತವಾಗ್ಲೂ ಆಗ್ತಾಯಿದೆ. ಆದರೆ ಇಲ್ಲಿ ಸರ್ಕಾರ ಬದಲಾದಂಗೆಲ್ಲ ಅಲ್ಲಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳು ಸರ್ಕಾರದ ವತಿಯಿಂದ ನೇಮಕ ಆಗಲೇಬೇಕಾ? ಇವರ ಇಂಪಾರ್ಟೆನ್ಸ್ ಏನು? ಇಲ್ಲಿ ಈ ಪಕ್ಷಗಳು ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಅದನ್ನು ಅಧಿಕಾರಕ್ಕೆ ತರುವಂಥದ್ದಕ್ಕೆ ಸಾಕಷ್ಟು ಕಾರ್ಯಕರ್ತರು ದುಡಿತಾರೆ. ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ವೋಟರ್ಸ್ ಬೇರೆ, ಕಾರ್ಯಕರ್ತರು ಬೇರೆ. ಮತ ಹಾಕೋರು, ಕಾರ್ಯಕರ್ತರು ಮತ ಹಾಕಿದ್ರು ಕೂಡ ಈ ಮತದಾರರ ಕೈಯಲ್ಲಿ ತಮ್ಮ ಪಕ್ಷಕ್ಕೆ ಓಟನ್ನು ಹಾಕ್ಸುವಂಥ ಕೆಪಾಸಿಟಿ ಈ ಕಾರ್ಯಕರ್ತರ ಕೈಯಲ್ಲಿರುತ್ತೆ. ಅಂಥ ಕಾರ್ಯಕರ್ತರಿಗೆ ಈ ಥರದ್ದು ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಿರುವಂಥದ್ದು ಅದು ನಿಜವಾಗ್ಲೂ ಜನ ಉಪಯೋಗಿ ಆಗುತ್ತಾ? ಇಲ್ಲ ಅದೊಂದು ಸುಳ್ಳು ಬಿಲ್ಡಪ್ಗಳಲ್ಲಿ ನಾನು ಅದಕ್ಕೆ ಅಧ್ಯಕ್ಷ, ನಾನು ಇದಕ್ಕೆ ಉಪಾಧ್ಯಕ್ಷ ಅಂದ್ಕೊಂಡು ಇವರು ಬಿಲ್ಡಪ್ಗಳು ತಗೊಂಡು ಓಡಾಡೋಕ್ಕೆ ಮಾತ್ರನೇ ಉಪಯೋಗ ಆಗ್ತಾಯಿದೆ ಅನ್ನೋದನ್ನು ನಾವೆಲ್ಲ ಪ್ರಶ್ನೆ ಮಾಡಬೇಕಿದೆ. ಈಗ ಈ 6 ತಿಂಗಳಲ್ಲಿ ಇವರೆಲ್ಲ ಮಾಡಿದ ಪಟ್ಟಿಗಳನ್ನ ತಗೊಂಡು ಈಗ ಏನು ಮಿಸ್ಟರ್ ಮೋದಿ ಅವ್ರನ್ನ ಭೇಟಿ ಮಾಡೋಕ್ಕೆ ಸಿದ್ದರಾಮಯ್ಯ ಅವ್ರು ಹೋಗಿದ್ರಲ್ಲ, ಆ ಟೈಮಲ್ಲಿ ರಾಹುಲ್ ಗಾಂಧಿ ಹತ್ರ ಏನೋ ಹೋಗಿ ಮಾತಾಡಿದಾರಂತೆ. ನನಗೆ ಅರ್ಥ ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಏನು ಕಾಂಗ್ರೆಸ್ ಪಕ್ಷದಲ್ಲಿ, ಇವತ್ತು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಇರುವಾಗ ಅವ್ರ ಹತ್ರ ತೋರಿಸಿ ಇವರು ಓಕೆ ಮಾಡಬೇಕಾಗಿತ್ತು. ಅದು ಒಂದು ಹೈಕಮಾಂಡ್ ಸಂಸ್ಕೃತಿ. ಈ ಥರ ಇದ್ದಾಗ ಇವ್ರು ಯಾಕೆ ರಾಹುಲ್ ಗಾಂಧಿ ಹತ್ರ ತೋರಿಸಿದ್ರು ಗೊತ್ತಿಲ್ಲ. ಇದರ ಜೊತೆಗೆ ಇನ್ ಕೇಸ್ ಇದಕ್ಕೆಲ್ಲ ಅಪಾಯಿಂಟ್ ಮಾಡಲೇಬೇಕು, ಏನೋ ದುಡ್ದಂಥ ಕಾರ್ಯಕರ್ತರಿಗೆ ಅವಕಾಶ ಕೊಡಬೇಕು, ಈ ಥರದ್ದೆಲ್ಲ ಇದ್ದರೆ ಇದೊಂದು ಕರ್ನಾಟಕ ರಾಜ್ಯದಲ್ಲಿ ನಾವೇ ಸುಪ್ರೀಂ ಅಂತ ಮಾತಾಡುವಂಥವ್ರು ಇವ್ರು ಯಾಕೆ ಅವ್ರ ಪರ್ಮಿಷನ್ನ ತಗೊಳ್ಬೇಕು? ಇವ್ರಿಗೆ ಯಾವ ಅನುಕೂಲ ಆಗುತ್ತೋ ಅವ್ರನ್ನ ನೇಮಿಸೋದಕ್ಕೆ ಆ ಪಟ್ಟಿನ ರೆಡಿ ಮಾಡಿ ಇವರು ನೇಮಿಸ್ಬೇಕೆ ಹೊರತಾಗಿ ಈ ಒಂದು ಹೈಕಮಾಂಡ್ ಸಂಸ್ಕೃತಿ ಯಾಕೆ ಬೇಕು? ಇಲ್ಲಿ 2-3 ಪ್ರಶ್ನೆಗಳನ್ನ ನಾನು ಕೇಳ್ತಾ ಇದ್ದೀನಿ. ಮೊದಲನೇದಾಗಿ, ಈ ಒಂದು ನೇಮಕಾತಿ ಮಾಡಲೇಬೇಕಾ? ಇದು ಜನ ಉಪಯೋಗಿನ? ಆಯಿತು, ಇನ್ ಕೇಸ್ ಇದು ಈ ಪಕ್ಷಗಳು ಆ ಕಾರ್ಯಕರ್ತರನ್ನ ದುಡಿಸ್ಕೊಳ್ಳೋದಕ್ಕೋಸ್ಕರ, ತಮ್ಮ ಪಕ್ಷದಲ್ಲೇ ಇರಿಸ್ಕೊಳ್ಳೋದಕ್ಕೋಸ್ಕರ ಇಂಥದನ್ನು ನೇಮಕಾತಿ ಮಾಡೋದಾದರೆ ಅದಕ್ಕೆ ಇವರು ಕರ್ನಾಟಕಕ್ಕೆ
ಸಂಬಂಧನೇ ಪಡೆದೇ ಇರುವಂಥ ಈ ವ್ಯಕ್ತಿಗಳನ್ನ ಹೋಗಿ ಯಾಕೆ ಕೇಳಬೇಕು? ಇವ್ರದ್ದು ನ್ಯಾಷನಲ್ ಪಾರ್ಟಿ ಆಗಿರ್ಬೋದು, ಆದರೆ ನ್ಯಾಷನಲ್ ಪೊಲಿಟಿಕ್ಸು ಅಗತ್ಯ ಇದೆಯಾ? ಮೋರ್ ಆ್ಯಂಡ್ ಮೋರ್ ರೀಜನಲ್ ಪೊಲಿಟಿಕ್ಸ್ಗೆ ಹೋಗಲಿಲ್ಲ ಅಂತಂದರೆ ಇಲ್ಲಿ ಯಾವುದೇ ಪಕ್ಷ ಆಗ್ಬೋದು, ಯಾವುದೇ ಥಿಯರಿ ಆಗ್ಬೋದು, ಉಳ್ಕೊಳ್ಳೋದೇ ಇಲ್ಲ. ಇದೇ ರಾಹುಲ್ ಗಾಂಧಿಯವರು ಕಳೆದ ವರ್ಷ ಈ ಭಾರತ್ ಜೋಡೋ ಯಾತ್ರೆ ಮಾಡಿದಾಗ ಫುಲ್ ಒಂಥರ ಹುಮ್ಮಸ್ಸು ಬಂದು ರೀಜನಲ್ ಪಾರ್ಟಿಗಳಿಂದ ನಾವು ಏನನ್ನು ಮಾಡೋಕ್ಕಾಗಲ್ಲ, ನೀವು ನ್ಯಾಷನಲ್ ಪಾರ್ಟಿನೇ ಬೆಂಬಲಿಸಬೇಕು ಅನ್ನುವಂಥ ಮಾತನ್ನು ಆಡಿದರು. ಇವಾಗ ಅವರು ಅವರ ಹೇಳಿಕೆನ ಉಲ್ಟಾ ಹೇಳ್ತಾ ಇದ್ದಾರೆ. ರೀಜನಲ್ ಪಾರ್ಟಿಗಳನ್ನ ನೀವು ವಿಶ್ವಾಸಕ್ಕೆ ತಗೊಳ್ಳಿ. ಇಲ್ಲಿ ರೀಜನಲ್ ಪಾರ್ಟಿಗಳನ್ನ ವಿಶ್ವಾಸಕ್ಕೆ ತಗೊಳ್ಳಿ ಅನ್ನುವಂಥದ್ದಲ್ಲ, ರೀಜನಲ್ ಪೊಲಿಟಿಕ್ಸ್ಗೆ ನೀವು ತೆರ್ಕೊಳ್ಬೇಕು, ಅವಕಾಶ ಕೊಡಬೇಕು. ನಿಮ್ಮನ್ನು ಇವರೇ ಏನಾದ್ರೂ ನಮಗೆ ಈ ಪಟ್ಟಿ ಸರಿ ಇದೆಯಾ ತಪ್ಪಿದೆಯಾ, ನಮ್ಮನಿಗೆ ನೇಮಿಸ್ಬೇಕಾ ಬೇಡವಾ, ಈ ಥರದ್ದು ಏನಾದರೂ ಕೇಳಿದಾಗ ಅದು ನಿಮ್ಮ ಒಂದು ನಾಡು, ನೀವು ತೀರ್ಮಾನ ಮಾಡ್ಕೋಬೇಕು ಅಂತ ಹೇಳಬೇಕೆ ಹೊರತಾಗಿ ಎಲ್ಲದರಲ್ಲೂ ಮೂಗು ತೋರಿಸ್ಬಾರ್ದು. ಎಲ್ಲದರಲ್ಲೂ ಮೂಗು ತೋರಿಸುವಂಥ ಚಾಳಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಅದೊಂದೇ ಪಕ್ಷಕ್ಕಂತಲ್ಲ. ಏನು ನ್ಯಾಷನಲ್ ಪೊಲಿಟಿಕ್ಸ್ ಅಂತ ಮಾತಾಡುವಂಥ ಎಲ್ಲ ಪಾರ್ಟಿಗಳು ಕೂಡ ಇದೇ ಬುದ್ಧಿನ ತೋರಿಸ್ತವೆ. ಅದು BJP ಆಗ್ಬೋದು, BSP ಆಗ್ಬೋದು, ಇನ್ನು ಕಮ್ಯುನಿಸ್ಟ್ ಪಾರ್ಟಿಗಳಾಗ್ಬೋದು, JDS. ಇಷ್ಟು ದಿನ ನಾವು ಯಾವಾಗ ಪ್ರಾದೇಶಿಕವಾಗಿ ಏನಾದ್ರೂ ಅಲೆ ಎದೊಳ್ತು ಅಂತಂದರೆ ನಾವು ಪ್ರಾದೇಶಿಕ ಪಕ್ಷ ಅನ್ನುವಂಥದ್ದು. ಆದರೆ ನೋಡಿದ್ರೆ ಅವ್ರದ್ದು ಕೇರಳದಲ್ಲೂ ಒಂದು ಇಬ್ಬರು MLA ಇದ್ದಾರೆ, ಮತ್ತು ಆ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಬೇರೆ ಇದ್ದಾರೆ. ಈಗ ಬಿಡಿ, ಅದು ಟೋಟಲಿ BJP ಜೊತೆ ಮರ್ಜ್ ಆಗಿ ಅದರದ್ದು ಅಸ್ತಿತ್ವನೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ನೀವು ಪಾರ್ಟಿ ಬರೀ ಏನು ಆಲ್ ಇಂಡಿಯಾ ಲೆವೆಲಲ್ಲಿ ಕಟ್ಕೊಳ್ಳೋದಲ್ಲದೆ ಇಡೀ ಪ್ರಪಂಚಕ್ಕೆ ಕಟ್ಕೊಳ್ಳಿ, ಯಾರು ಬೇಡ ಅಂತ ಹೇಳಲ್ಲ. ಆದರೆ ಈ ಒಂದು ಕನ್ನಡ ನಾಡಿಗೆ ಸಂಬಂಧಪಟ್ಟ ವಿಚಾರಗಳನ್ನ ಕನ್ನಡ ನಾಡಿನಲ್ಲಿ ಇರುವಂಥ ನಾಯಕರುಗಳು ಅವರೇ ಡಿಸೈಡ್ ಮಾಡಬೇಕು. ಇನ್ ಕೇಸ್ ಇವ್ರಿಗಿರುವಂಥ ಕೀಳರಿಮೆನೋ ಇಲ್ಲ ಇವರಲ್ಲಿರುವಂಥ ಅಜ್ಞಾನದಿಂದ ಬಂದು ಅವರು ನಿಮ್ಮ ಹತ್ರ ದೈನೇಸಿ ಆ ಭಿಕ್ಷೆ ಬೇಡ ಥರದಲ್ಲಿ ಸಾರ್ ನಾವು ಇವ್ರನ್ನೆಲ್ಲ ಸೇರಿಸ್ಬೋದಾ ಸರ್, ನಾವು ಇವ್ರಿಗೆ ಪೊಸಿಷನ್ ಕೊಡ್ಬೋದಾ ಸರ್ ಅಂತ ಕೇಳಿದ್ರೆ ಮಕ್ಕೆ ಉಗಿಬೇಕು. ಅದು ನಿಮ್ಮ ನಾಡು, ನೀವು ಹೋಗ್ರಪ್ಪ, ನೀವು ಮುನ್ನಡೆಸ್ಕೊ ಹೋಗಿ ಅನ್ನೋದನ್ನು ಹೇಳಬೇಕು. ನೀವು ಆ ರೀತಿ ಹೇಳಲ್ಲ. ಈ ಬೆನ್ಮೂಳೆ ಇಲ್ಲದೆ ಇರೋರು ಇವರು ಕೂಡ ಅದನ್ನು ಬೆಳೆಸ್ಕೊಂಡಿಲ್ಲ. ಹಾಗಾಗಿ ರಾಹುಲ್ ಗಾಂಧಿಯವರು ಏನು ಈ ಪಟ್ಟಿ ರಿಜೆಕ್ಟ್ ಮಾಡಿದ್ದಾರೆ, ಅದರಲ್ಲಿ ಒಂದು ಒಳ್ಳೆಯ ಅಂಶನ ಹೇಳಿದ್ದಾರೆ. ಅದು ಜನ ಉಪಯೋಗಿ ಅಂತೂ ಅಲ್ಲ. ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ, ಈ ಪ್ರಾಧಿಕಾರಗಳು ಮತ್ತು ಈ ನಿಗಮ ಮಂಡಳಿಗಳು ಇದಕ್ಕೆ ಪಾರ್ಟಿ ಚೇಂಜ್ ಆದಂಗೆಲ್ಲ ನೇಮಿಸುವಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ಜನ ಉಪಯೋಗಿ ಅಲ್ಲವೇ ಅಲ್ಲ. ಇದು ಸುಮ್ಮನೆ ಬರ್ಡನ್ನು ಇವ್ರು ಯಾರೋ ಒಂದಷ್ಟು ಜನ ಬಿಲ್ಡಪ್ ತಗೊಂಡು ಓಡಾಡೋದಕ್ಕೋಸ್ಕರ ನಮ್ಮ ದುಡ್ಡು ಪೋಲಾಗುತ್ತೆ. ಇನ್ನು ಇವರು ಸಮಾಜದ ಸ್ವಾಸ್ಥ್ಯನ ಕೆಡಿಸ್ತಾರೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಅವ್ರಿಗೊಂದು ಡೆಸಿಗ್ನೇಷನ್ ಸಿಕ್ಕಿದ ತಕ್ಷಣವೇ ಒಂದು ಪ್ರೋಟೋಕಾಲು, ಆ ಪ್ರೋಟೋಕಾಲ್ ಪ್ರಕಾರ ಅವ್ರನ್ನ ಹಾಕೊಳ್ಬೇಕು ಪ್ರೋಗ್ರಾಮ್ಗೆ. ಅದರಲ್ಲಿ ಕೆಲವರು ಬರ್ತಾರೆ, ಗಂಟೆಗಟ್ಟಲೆ ಕುಯ್ತಾರೆ, ಅದರಲ್ಲಿ ಏನೂ ಸತ್ವ ಇರಲ್ಲ. ಇನ್ನು ಕೆಲವ್ರಿಗೆ ಆ ವೇದಿಕೆ ಮೇಲಿರೋರ ಹೆಸರು ಹೇಳೋದು ಬಿಟ್ಟರೆ ಜೈ ಹಿಂದ್ ಜೈ ಭಾರತ್ ಇಷ್ಟು ಬಿಟ್ಟರೆ ಇನ್ನೇನೂ ಬರಲ್ಲ. ಒಂದು ಚೂರೂ ಜ್ಞಾನ ಇರುವಂಥವ್ರು, ನಾಲೆಡ್ಜ್ ಇರುವಂಥವ್ರು ಆ ಪೊಸಿಷನ್ಗೂ ಹೋಗೋಕ್ಕಾಗ್ತಾಯಿಲ್ಲ. ಯಾಕೆ ಅಂತಂದರೆ ಇವತ್ತು ಚುನಾವಣೆಗಳನ್ನ ಗೆಲ್ಲಿಸ್ತಾ ಇರುವಂಥವ್ರು ದುಡ್ಡಿಟ್ಟಿರುವಂಥವ್ರು, ಇಲ್ಲ ಅಂತಂದರೆ ಏನೋ ಒಂದು ಪಿತೂರಿಗಳನ್ನ ಮಾಡ್ಕೊಂಡು ಜನರನ್ನ ಹಿಡಿದಿಟ್ಟಿರುವಂಥವರೇ ಇರ್ತಾರೆ. ಇವರಿಗೆ ಸಾಮಾಜಿಕವಾದ ಪ್ರಜ್ಞೆ ಹೆಂಗಿರ್ತದೆ, ಏನಾದ್ರೂ ಒಂದು ಅರಿವು ಯಾವ ಥರ ಇರುತ್ತೆ. ಇಂಥವ್ರನ್ನ ಅಲ್ಲಿ ಯಾರೋ ಅಧಿಕಾರಿಗಳು ಸಂಬಳಕ್ಕೋಸ್ಕರ ಕೆಲಸ ಮಾಡುವಂಥ ಅಧಿಕಾರಿಗಳು ಒಂದು ಸಲ ಅಪಾಯಿಂಟ್ ಆದರೆ 28 ವರ್ಷ 30 ವರ್ಷ 35 ವರ್ಷ ಸರ್ವಿಸ್ ಇರುವಂಥವ್ರು ಆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಪ್ರಾಧಿಕಾರದಲ್ಲೋ ನಿಗಮದಲ್ಲೋ ಕೆಲಸ ಮಾಡ್ತಾ ಇರ್ತಾರೆ. ಅವರೇನು ಸಾಚ ಅಂತ ಹೇಳ್ತಾ ಇಲ್ಲ, ಭ್ರಷ್ಟಾಚಾರಿಗಳೇ. ಹಂಗೋಲ್ಸೋದಾದರೆ ರಾಜಕಾರಣಿಗಳಿಗಿಂತನೂ ಭಾಳ ಕೆಟ್ಟ ಭ್ರಷ್ಟಾಚಾರಿಗಳು ಅಂತಂದರೆ ಈ ಅಧಿಕಾರಿಗಳು. ರಾಜಕಾರಣಿಗಳನ್ನಾದ್ರೂ ಅವ್ರ ಕಾರ್ಯಕರ್ತರು, ಹಿಂಬಾಲಕರು, ಜನ ಕಿತ್ತು ತಿಂತಾರೆ, ಕೈಗೆ ಸಿಗ್ತಾರೆ, ತಿರ್ಗಾ ಓಟಿನ ಟೈಮಲ್ಲಿ ಒಂದಷ್ಟು ಕಿತ್ಕೊಳ್ತಾರೆ. ಈ ಅಧಿಕಾರಿಗಳು ಒಂದು ಸತಿ ಸೇರಿದ್ರೆ ಮುಗೀತು, ಅವರು ತಮ್ಮ ಇಡೀ ಜೀವಮಾನ ಬರೀ ಲೂಟಿ ಹೊಡೆಯೋದೇನೆ ಮಾಡ್ತಿರ್ತಾರೆ. ಆದ್ರೂ ಕೂಡ ಈ ಪ್ರೋಗ್ರಾಮ್ಸು ಇಂಪ್ಲಿಮೆಂಟ್ ಆಗೋದು, ಕೆಲಸ ಮಾಡುವಂಥದ್ದು ಈ ಅಧಿಕಾರಿಗಳೇ ಮಾಡುವಂಥ ಕೆಲಸ. ಹಾಗಾಗಿ ಈ ಪ್ರಾಧಿಕಾರ ಮತ್ತು ನಿಗಮ ಮಂಡಳಿ ಇಂಥದಕ್ಕೆ ಯಾರನ್ನೂ ನೇಮ್ಸಕ್ಕೇ ಹೋಗಬಾರ್ದು. ಅಗತ್ಯ ಇದ್ರೆ ಮಾತ್ರನೇ ಇಂಥವನ್ನ ಮಾಡಬೇಕು.
ಇನ್ ಕೇಸ್ ನೇಮ್ಸೋದಾದ್ರೂ ಈ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಒಂದು ಮಾತು ಕೇಳವ್ರೆ, ಒಂದು ಕ್ವಶನ್ ಕೇಳವ್ರೆ. 136 ಸೀಟನ್ನು ತಂದು ಕೊಡೋದಕ್ಕೆ ದುಡಿದ್ರಲ್ಲ ಕಾರ್ಯಕರ್ತರು, ಅವ್ರು ಯಾರ್ದೂ ಹೆಸರಿಲ್ಲ ಈ ಪಟ್ಟೀಲಿ. ಅವ್ರು ಯಾರನ್ನೂ ಕೂಡ ನೀವು ನಿಗಮ ಮಂಡಳಿಗಳಿಗೆ ನೇಮಿಸೋದಕ್ಕೆ ಹೆಸರು ಬಂದಿಲ್ಲ. ಎಲ್ಲ MLAಗಳನ್ನೇ ಬಂದಿದ್ರಲ್ಲ, ಅವರಿಲ್ಲದೆ ನೀವು ಗೆದ್ರ ಅಂತ ಕೇಳಿದ್ದಾರೆ. ಇದು ನಿಜವಾಗ್ಲೂ ಒಳ್ಳೆ ವಿಚಾರ. ಕಾರ್ಯಕರ್ತರಿಗೆ ಅವಕಾಶ ಕೊಡಬೇಕು. ಆದರೆ ಇದನ್ನು ರಾಹುಲ್ ಗಾಂಧಿ ಹೇಳುವಂಥ ಅವಕಾಶನ ಇವರಿಬ್ಬರು ಮಾಡಿದ್ದು ತಪ್ಪು. ಹಾಗಾಗಿ ಕಾರ್ಯಕರ್ತರು ಯಾರು ಇಂಥದಕ್ಕೆಲ್ಲ ಆಸೆ ಪಡ್ತಾ ಇದ್ದೀರಿ, ನೀವು ಒಂದು ಸಲ ನಿಮ್ಮ ಮನಸಾಕ್ಷಿನ ಕೇಳ್ಕೊಳ್ಳಿ. ಇದರಲ್ಲಿ ನೀವು ಅಧ್ಯಕ್ಷನೋ ಉಪಾಧ್ಯಕ್ಷನೋ ನಿರ್ದೇಶಕನೋ ಆದ ತಕ್ಷಣವೇ ಏನಾದರೂ ಕೆಲಸ ಮಾಡೋಕ್ಕೆ ಇದನ್ನು ನೀವು ಬಯಸ್ತಾ ಇರುವಂಥದ್ದು, ಇಲ್ಲ ಬರೀ ಬಿಲ್ಡಪ್ ಹಾಕ್ಕೊಂಡು ಇನ್ವಿಟೇಷನ್ಗಳಲ್ಲಿ ಪ್ರೋಟೋಕಾಲ್ ಅಂತ ಹಾಕ್ಕೊಂಡು ಓಡಾಡೋದಕ್ಕೋಸ್ಕರ ಈ ಒಂದು ಸ್ಥಾನಮಾನಗಳನ್ನ ಬಯಸ್ತಾ ಇದ್ದೀರಾ ಅನ್ನೋದನ್ನು ನೀವೇ ನಿಮ್ಮ ಮನಸಾಕ್ಷಿನ ಕೇಳ್ಕೊಳ್ಬೇಕು. ಶರಣು. ಥ್ಯಾಂಕ್ ಯು.